ಸಿದ್ದರ ಬೆಟ್ಟದ ನವಗ್ರಹ ವನಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ. ಕಾಡ್ಗಿಚ್ಚಿನ ರಭಸಕ್ಕೆ ಪ್ರಾಣಿ ಪಕ್ಷಿಗಳ ಸಂಕುಲ ನಾಶವಾಗುತ್ತಿದೆ. ಬಿದ್ದರೂ ಕೊರಟಗೆರೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪತ್ತೆ ಇಲ್ಲ. ಕೊರಟಗೆರೆ ತಾಲೂಕಿನ ಐತಿಹಾಸಿಕ ಪುಣ್ಯಸ್ಥಳ ಸಿದ್ದರ ತಪೋವನ ಎಂದೇ ಕರೆಯಲ್ಪಡುವ ಸಿದ್ದರ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ಆಯುರ್ವೇದಿಕ್ ದಿವ್ಯ ಔಷಧಿಗಳ ಸಸ್ಯಕಾಶಿಯಲ್ಲಿ ಭೀಕರ ಬೆಂಕಿ ಕಾಣಿಸಿದೆ. ಬೇರು ಬಿಸಿಲಿನ ತಾಪ ಪ್ರತಿದಿನ ಹೆಚ್ಚಾಗುತ್ತಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಪ್ರದೇಶವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಕೊರಟಗೆರೆಯ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೆಂಕಿ ಬಿದ್ದರೂ ಪತ್ತೆ ಇಲ್ಲ. ಕಾಡ್ಗಿಚ್ಚಿನ ರಭಸಕ್ಕೆ ಪ್ರಾಣಿ ಪಕ್ಷಿಗಳ ಸಂಕುಲ ನಾಶವಾಗುತ್ತಿದೆ. ಧಾರ್ಮಿಕ ವನಕ್ಕೆ ರಕ್ಷಣೆಯೂ ಇಲ್ಲ. ಕಿಡಿಗೇಡಿಗಳಿಂದ ನೆಮ್ಮದಿಯೂ ಇಲ್ಲ ಎನ್ನುವಂತಾಗಿದೆ. ನವಗ್ರಹ ವನದ ಅಭಿವೃದ್ಧಿಯೂ ಇಲ್ಲ, ಪಾಲನೆ ಪೋಷಣೆಯೂ ಇಲ್ಲ. ಅಲ್ಪ ಸ್ವಲ್ಪ ಉಳಿದ ಗಿಡಮೂಲಿಕೆ ಸಸ್ಯಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಭಸ್ಮವಾಗಿವೆ. ಕೊರಟಗೆರೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೆಂಕಿಯನ್ನ ನಂದಿಸುವಲ್ಲಿ ವಿಫಲರಾಗಿದ್ದಾರೆ. ಗಸ್ತು ಅರಣ್ಯ ಪಾಲಕ ವಿನೋದ್ ರಾಜ್ ತನ್ನ ಕೇಂದ್ರ ಸ್ಥಳದಲ್ಲಿ ಇರುವುದೇ ಇಲ್ಲವೆಂಬ ಆರೋಪ ಸ್ಥಳೀಯರಲ್ಲಿ ಹೆಚ್ಚಾಗಿದೆ. ಅರಣ್ಯ ಇಲಾಖೆಯಲ್ಲಿ ಬೆಂಕಿ ವೀಕ್ಷಕ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ದಿನನಿತ್ಯ ನಾಶವಾಗಿದೆ. ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿರುವ ನವಗ್ರಹ ವನ ಸುಟ್ಟು ಬೂದಿಯಾಗಿದೆ. ತಿಮಲಾಪುರ ಅಭಯ ಅರಣ್ಯ, ಸಿದ್ದರ ಬೆಟ್ಟ ಅರಣ್ಯ ಪ್ರದೇಶ, ಹಿರೇಬೆಟ್ಟ, ಕೋಳಿಕಲ್ಲು ಅರಣ್ಯ ಪ್ರದೇಶಗಳು ಕಾಡ್ಗಿಚ್ಚಿಗೆ ಬಲಿಯಾಗುತ್ತಿವೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ.